ದುರ್ಗಾ ಪರಮೇಶ್ವರಿಯನ್ನು ನೆನೆಯುತ್ತಾ ತಾಯಿಯ ಕೊಡಿ ಹಬ್ಬ ಅಂದರೆ ಈ ಜಾತ್ರಾ ಮಹೋತ್ಸವ ತಾರೀಕು 30/11/2025 ಇಸ್ವಿಯಿಂದ ತಾರೀಕು 7/12/25 ಇಸ್ವಿಯ ತನಕ ಭಾಳ ವಿಜೃಂಭಣೆಯಿಂದ ಜರಗಲಿಕ್ಕಿದೆ. 5ನೇ ತಾರೀಕು ಅಂದರೆ ಶುಕ್ರವಾರ ದಿವಸ ದೇವಿಯ ಮಹಾಮನ್ಮಹ ರಥೋತ್ಸವ ಜರಗಲಿಕ್ಕಿದೆ. ಹಾಗೆ 7ನೇ ತಾರೀಕಿನವರೆಗೆ ಪ್ರತಿದಿನ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಸದ್ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ 7ನೇ ತಾರೀಕು ಸಾಯಂಕಾಲ 7:30ಕ್ಕೆ ಶ್ರೀ ಉಪ್ಪುಂದ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಹಾತ್ಮೆ ಪ್ರಸಂಗವನ್ನು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಅದೇ ದಿನ ರಾತ್ರಿ ಶ್ರೀ ಕ್ಷೇತ್ರ ಕಳವಾಡಿ ಮೇಳದವರಿಂದ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಹಾತ್ಮೆಯನ್ನು ದೇವಸ್ಥಾನದ ವಟಾರದಲ್ಲಿ ಆಡಿ ತೋರಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸದ್ಭಕ್ತರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ತನು ಮನ ಧನ ಸಹಾಯದಿಂದ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕಿ ಗೌರಿ ನಾರಾಯಣ ನಮೋಸ್ತುತೆ ದುರ್ಗೇ ದೇವಿ ನಮೋಸ್ತುತೆ. ತಾಯಿ ದುರ್ಗಾ ಪರಮೇಶ್ವರಿಗೆ ವಂದಿಸ್ತಾ ಎಲ್ಲ ಸದ್ಭಕ್ತರೇ, ಉಪ್ಪುಂದ ದುರ್ಗಾ ಪರಮೇಶ್ವರಿ ತಾಯಿಯ ಜಾತ್ರೆ ನವೆಂಬರ್ 30ರಿಂದ ಆರಂಭಗೊಂಡು ಡಿಸೆಂಬರ್ 7ರವರೆಗೆ 8 ದಿನಗಳ ಪರ್ಯಂತ ನಡೀತಕ್ಕಂಥ ಜಾತ್ರೆ. ಈ ಹಬ್ಬವನ್ನು ಕೊಡಿ ಹಬ್ಬ ಅಂತೇಳಿ ಹೇಳಿ ಈ ಬೈಂದೂರು ತಾಲೂಕಿನಾದ್ಯಂತ ಪ್ರಚಲಿತ. ಕೋಟಿಲಿಂಗೇಶ್ವರನ ಜಾತ್ರೆ ಮರುದಿವಸ ನಡೀತಕ್ಕಂಥ ಜಾತ್ರೆ ಉಪ್ಪುಂದ ಜಾತ್ರೆ. ಇದು ಬಹಳ ವಿಶೇಷ, ಬಹಳ ವರ್ಷಗಳಿಂದ ಈ ಪ್ರತೀತಿ ನಡ್ಕೊಂಡು ಬಂದಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ 16 ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಯ ಭಕ್ತರು ಹೊರ ಜಿಲ್ಲೆ, ರಾಜ್ಯ, ವಿದೇಶಗಳಿಂದ ಸಹಿತ ನೆಲೆಸಿದ್ದಾರೆ. ಅವರೆಲ್ಲ ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ತಾಯಿಯ ದರ್ಶನಕ್ಕೆ ವಿಶೇಷ ರೀತಿಯಲ್ಲಿ ಬಂದು ವಿಶೇಷವಾದ ಸೇವೆಗಳನ್ನು, ಕಾಣಿಕೆಗಳನ್ನು ನೀಡಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಪ್ರತಿನಿತ್ಯವೂ 30ರಿಂದ ಹಿಡಿದು 7ನೇ ತಾರೀಕಿನವರೆಗೂ ಕೂಡ ಪ್ರತಿನಿತ್ಯ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದು ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆ ಸಾರ್ವಜನಿಕವಾಗಿ ನಡೀತಾ ಇದೆ. ಹಾಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. 5ನೇ ದಿನವೇ 5ನೇ ತಾರೀಕು ಡಿಸೆಂಬರ್ 5ನೇ ತಾರೀಕಿನಂದೇ ಮನ್ಮಹ ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಅದರ ಮರುದಿವಸ ಓಕಳಿಯ ಕಾರ್ಯಕ್ರಮ ಇರ್ತದೆ. ರಾತ್ರಿ ದಿವಸ ವಿಶೇಷ ಅಂತೇಳಿ ಹೇಳಿದ್ರೆ ಅವಭೃತ ಸ್ನಾನ, ಬಹಳ ಸುಮನಾವತಿಯ ತಟದಲ್ಲಿ ಅವಭೃತ ಸ್ನಾನ ಅಂತಕ್ಕಂಥದ್ದು ಬಹಳ ವಿಶೇಷ. ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.